ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ. ನಾವು ಕೂಡ ಸೂಪರಾಗಿದ್ದೀವಿ. ಇವತ್ತು ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ 2 ಗಂಟೆ ಆಯಿತು. ಇವತ್ತು ಗುರುಪೌರ್ಣಿಮೆ ಇತ್ತಲ್ಲ, ಗುರುಪೌರ್ಣಿಮೆ ಇರೋದ್ರಿಂದ ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದೆ. ಇಲ್ಲೇ ಪಕ್ಕದಲ್ಲೇ ಬಾಬಾ ದೇವಸ್ಥಾನ ಇತ್ತು. ಬಾಬಾ ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇವತ್ತು ಏನು ವಿಶೇಷ ಅಂದರೆ ಗುರುಪೌರ್ಣಮಿ ಇದೆ. ವಿಶೇಷ ದೇವಸ್ಥಾನಗಳಲ್ಲೆಲ್ಲ ವಿಶೇಷ ಪೂಜೆ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲೇ ಪಕ್ಕದಲ್ಲೇ ಬಾಬಾ ದೇವಸ್ಥಾನ ಇತ್ತು. ಬಾಬಾ ದೇವಸ್ಥಾನಕ್ಕೆ ಹೋಗಿ ಬಂದೆ. ಹೀಗೆ ಸುಮ್ಮನೆ ರ್ಯಾಂಡಮಾಗಿ ಡೈಲಿ ವ್ಲಾಗ್ ಶೇರ್ ಮಾಡ್ಕೊಳ್ಳೋಣ, ತುಂಬ ದಿನ ಆಗಿತ್ತಲ್ವ ಡೈಲಿ ವ್ಲಾಗ್ ಮಾಡಿ, ಹಾಗೆ ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಮಾಡಿ. ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾವಾಗ ಲಾಸ್ಟ್ ಟೈಮ್ ಊರಿಗೆ ಹೋಗಿ ಬಂದಿದ್ದು ನಾನು ವಿಡಿಯೋ ಹಾಕಿದ್ದೆ ಅನಿಸುತ್ತೆ. ಆದರೆ ಊರಲ್ಲಿ ಶನಿಮಾತ್ಮನ ದೇವಸ್ಥಾನದೊಂದು ಪ್ರತಿಷ್ಠಾಪನೆ ಇತ್ತು. ಅದು ಪ್ರತಿಷ್ಠಾಪನೆಗೆ ಹೋಗಿದ್ವಲ್ಲ, ಅವಾಗ ಹೋಗಿ ಬಂದಮೇಲೆ ನಾನು ವಿಡಿಯೋನ ಮಾಡಿದ್ದು. ಅದಾದಮೇಲೆ ಮತ್ತೆ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಏನು ವಿಡಿಯೋ ಮಾಡೋದು ಅಂತಲೇ ಗೊತ್ತಾಗಲ್ಲ. ಅದಕ್ಕೇ ಸುಮ್ಮನೆ ಬ್ಲ್ಯಾಂಕಾಗಿ ವಿಡಿಯೋನೇ ಮಾಡೋಕ್ಕೆ ಹೋಗ್ತಾಯಿಲ್ಲ. ಡೈಲಿ ವ್ಲಾಗ್ ಹಾಕಿದ್ರೆ ಅದೇ ರೊಟೀನು, ಏನು ಡೈಲಿ ವ್ಲಾಗ್ ಬರೀ ಡೈಲಿ ವ್ಲಾಗಿನೇ ತೋರಿಸೋದು ಅನಿಸುತ್ತೆ. ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂದರೆ ಏನು ಡಿಫ್ರೆಂಟಾಗಿ ಮಾಡೋದು ಅನ್ನೋದು ತಲೆಗೆ ಹೋಗ್ತಾಯಿಲ್ಲ. ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಕಾಮಿಡಿ ವಿಡಿಯೋಸು, ಟ್ರಾವೆಲಿಂಗ್ ವಿಡಿಯೋಸು ಎಲ್ಲ ಚೆನ್ನಾಗಿ ಹೋಗುತ್ತೆ. ಬಟ್ ಟ್ರಾವೆಲಿಂಗ್ ಎಲ್ಲಿ ಮಾಡೋದು ಯಾವಾಗ್ಲೂ ನಾವು ಮಕ್ಕಳು ಬಿಟ್ಟು ಎಲ್ಲೂ ಟ್ರಾವೆಲ್ ಜಾಸ್ತಿ ಮಾಡೋಕ್ಕಾಗಲ್ಲ. ಅನ್ಕೊತೀವಿ ಅಲ್ಲೋಗೋಣ ಇಲ್ಲೋಗೋಣ ಅಂತ, ಬಟ್ ಎಲ್ಲೂ ಹೋಗೋಕ್ಕೆ ಆಗ್ತಾಯಿಲ್ಲ ಈ ನಡುವೆ. ಹಾಗೆ ಈಗ ಇವತ್ತು ಇರಲಿ ನೋಡೋಣ, ಚಿಕ್ಕದಾಗಿ ಒಂದು ಇವಾಗಿನ ಸಿಚುವೇಶನ್ ಹೆಂಗಿದೆ ಏನು ಅನ್ನೋದನ್ನು ಡೈಲಿ ವ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೊಂದೇನು ಅಂದರೆ ಬ್ಲೌಸ್ಗಳಿದ್ದಾವೆ ಹೊಲಿಬೇಕು. ಟೈಲರಿಂಗ್ ವೀಡಿಯೋಸು ಹಾಕೋಣ ಅನ್ಕೋತೀನಿ, ಆದರೆ ಯಾಕೋ ಅದಕ್ಕೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಟೈಲರಿಂಗ್ ವೀಡಿಯೋಸ್ ಹಾಕೋದಕ್ಕೂ. ಯಾರಿಗಾದರೂ ಟೈಲರಿಂಗ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ಟೈಲರಿಂಗ್ ವೀಡಿಯೋಸ್ ಕೂಡ ಹಾಕ್ತೀನಿ. ಟೈಲರಿಂಗ್ ವೀಡಿಯೋಸ್ ಮಾಡೋಕ್ಕೂ ಕೂಡ ತುಂಬ ಇಷ್ಟ ಇದೆ, ಬಟ್ ಮಾಡಬೇಕು ನೋಡೋಣ. ಇನ್ನು ಬೆಳಗ್ಗೆನೇ ಟಿಫನಿಗೆ ಅವಲಕ್ಕಿ ಮಾಡಿದ್ದೆ, ಮತ್ತು ಇವಾಗ ಮಧ್ಯಾಹ್ನಕ್ಕೆ ಅನ್ನ ಮತ್ತು ಬೇಳೆ ಸಾಂಬಾರು ಮಾಡಿದ್ದೆ. ಬೆಳಗ್ಗೆ ನಾನು ಟಿಫನ್ ಮಾಡಿರಲಿಲ್ಲ, ಜಸ್ಟ್ ಕಾಫಿ ಕುಡ್ತಿದ್ದೆ ಅಷ್ಟೇ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಊಟ ಮಾಡಿ, ದೇವಸ್ಥಾನದಲ್ಲೂ ಕೂಡ ಪ್ರಸಾದ ಇತ್ತು, ಬಟ್ ಜನ ಜಾಸ್ತಿ ರಶ್ ಇದ್ದರು ಅಂತ ಹೇಳ್ಬಿಟ್ಟು ನಾನು ಪ್ರಸಾದಕ್ಕೇನು ಹೋಗಲಿಲ್ಲ. ನನಗೆ ರಶ್ ಇದ್ದರೆ ಅಷ್ಟೊಂದು ಇಷ್ಟ ಆಗಲ್ಲ. ತುಂಬ ರಶ್ ಇತ್ತು ಅಂದ್ರೂ ಅಷ್ಟೊಂದು ರಶಲ್ಲಿ ನಿಂತ್ಕೊಂಡು ಹೆಂಗೆ ಇದು ಮಾಡೋದು, ತುಂಬಾ ರಶ್ ಇತ್ತು. ಇವತ್ತು ದರ್ಶನಕ್ಕೂ ಫುಲ್ ರಶ್ ಇತ್ತು, ಬಟ್ ದರ್ಶನ ಮಾಡಲೇಬೇಕು ಅಂತೇಳ್ಬಿಟ್ಟು ಆ ದರ್ಶನ ಮಾಡಿದೆ. ರಶ್ ಇದ್ದರೂ ಪರವಾಗಿಲ್ಲ ಅಂಥೇಳಿ ದರ್ಶನ ಮಾಡಿದೆ, ಬಟ್ ಪ್ರಸಾದಕ್ಕೆ ಹೋಗಲಿಲ್ಲ. ದೇವಸ್ಥಾನದ ದರ್ಶನ ಮಾಡ್ಕೊಂಡು ಬಂದುಬಿಟ್ಟೆ. ಇಲ್ಲಿ ಬಂದಮೇಲೆ ಸ್ವಲ್ಪ ಅವಲಕ್ಕಿ ತಿಂದು ಸ್ವಲ್ಪ ಅನ್ನ ಸಾಂಬಾರು ತಿಂದು ಊಟ ಮುಗಿಸಿದ್ದೀನಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡಿಬಿಡಿ. ನೋಡೋಣ ಮುಂದೆ ಒಳ್ಳೊಳ್ಳೆ ಕಂಟೆಂಟನ್ನ ತರೋದಕ್ಕೆ ಟ್ರೈ ತರ್ತೀನಿ. ಇಲ್ಲ ನಾನೇನಾದರೂ ಟೈಲರಿಂಗ್ ವೀಡಿಯೋನೇ ಹಾಕಬೇಕು ಅನಿಸಿದ್ರೆ ಖಂಡಿತ ಟೈಲರಿಂಗ್ ವೀಡಿಯೋನೇ ಹಾಕ್ತೀನಿ. ಸದ್ಯಕ್ಕಿಷ್ಟೇ, ನೋಡೋಣ ಮಕ್ಕಳು ಬಂದಮೇಲೆ ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮಕ್ಕಳು ಇವಾಗ 3:30 ಬರ್ತಾರೆ. ಈಗ ಟ್ಯೂಷನ್ಗೆ ಹೋಗ್ತಾ ಇಲ್ಲ ಸದ್ಯಕ್ಕೆ, ಬರೀ ಕ್ಲಾಸ್ ಮುಗಿಸ್ಕೊಂಡು 3:30 ಬಂದುಬಿಡ್ತಾರೆ. 3:30 ಅವ್ರಿಗೆ ಕರ್ಕೊಂಡು ಬಂದಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ರಾಗಿ ರೊಟ್ಟಿಗೆ ಸಾಂಬಾರು, ಬೇಳೆ ಸಾಂಬಾರು, ತರಕಾರಿ ಬೇಳೆ ಸಾರು, ತಟ್ಟಿರೋದು ರೊಟ್ಟಿ, ರಾಗಿ ರೊಟ್ಟಿ. ನಾನೊಂದು ಸ್ವಲ್ಪ ಮಟನ್ ಸಾರು ಇತ್ತು ತಿಂತಾಯಿದ್ದೀನಿ. ತಲೆ ಮಾಂಸದ ಸಾಂಬಾರು. ಏನು ತಿಂತಾ ಇದೀಯಮ್ಮ? ರಾಗಿ ರೊಟ್ಟೆ. ನಮ್ಗೆ ಹೋಗಲ್ಲ ರಾಗಿ ರೊಟ್ಟಿ, ನಮಗೋಸಿ ಕಷ್ಟ. ಸರಿ, ಏನು ನಿನ್ನ ಹೆಸರು? ಹಾಂ, ರಾಗಿ ರೊಟ್ಟಿ ತಿಂತಾ ಇದೆಯಾ? ಗಟ್ಟಿ ಆಗಿದಾವೆ ಏನು? ಬಾ ಈ ಕಡೆಗೆ ಬಾ, ವಿಡಿಯೋ ಮಾಡ್ತೀನಿ. ಬಾ ಇಲ್ಲಿ. ಹಾಂ, ಏನು ನಿನ್ನ ಹೆಸರು ಹೇಳು? ಗಾನ್. ಹಾಂ,
ದಾನ್ವಿ ಗೌಡ ಹೇಳು. ಏನು ತಿಂದೆ ಮಮ್ಮು? ಏನು ತಿಂದೆ? ಹಾಂ, ರೊಟ್ಟಿ ತಿಂದ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಆಯ್ ಮಾಡಿ ಎಲ್ರಿಗೂ. ಹಾಯ್ ಏನು? ಬಾಯ್ ಅಲ್ಲ, ಆಯ್ ಆಯ್ ಬಾಯ್. ಏನು ಡಯಟ್ ಮಾಡ್ತಾ ಇದೆಯಕ್ಕ? ಹ್ಞೂ ನೋಡಿ ಮಾತಾಡ್ಬೇಕು. ಅಲ್ಲಿ ನಿಮ್ಮ ಅಮ್ಮಂಗೆ ಕಳಿಸ್ತೀನಿ ವಿಡಿಯೋನ, ನೋಡ್ತದೆ ನೋಡು ಅಮ್ಮಂಗೆ. ಹೆಲ್ದಿ ಆಗಿರ್ತದೆ ರಾಗಿ ರೊಟ್ಟಿ. ರಾಗಿ ತಿಂದವನು ನಿರೋಗಿ, ರಾಗಿ ನಿರೋಗಿ, ರಾಗಿ ತಿಂದವನೇ ನಿರೋಗಿ ಅಂತ. ಈಗ ಅಕ್ಕಿ ರೈಟ್ಗಿಂತ ಒಂದೇ ಇರಮ್ಮ, ಅಕ್ಕಿ ರೈಟ್ಗಿಂತ ರಾಗಿ ರೈಟ್ ಜಾಸ್ತಿ ಆಗೈತಂತೆ. ಈಗ ಮುಂದಿನ ವರ್ಷಕ್ಕೆ 5,000 ಆಯ್ತದೆ ಅಂತ ಹೇಳೈತಂತೆ. ಕಮ್ಮಿ ಆಗಿಲ್ಲ, ಜಾಸ್ತಿ ಆಗದಂತೆ. ನೀವು ಅವಾಗ ರಾಗಿ ಅವಾಗ ನೀವು ಬೆಳೆಯುವಾಗ ಎಷ್ಟಿತ್ತು ಕ್ವಿಂಟಲ್ಗೆ? ₹1, ₹2, 50 ಪೈಸೆ ಸೇರು. ₹1, ₹2. ₹1 ಜಾಸ್ತಿ ಸೇರ್ಗಾ? ಸೇರಾಗಿ ಮನೆ ಸೇರಲೆಯ ₹1. ಇವತ್ತು ಒಂದು ಸೇರಿಗೆ ಎಷ್ಟಾಗ್ಬೋದಕ್ಕ? ₹45. ₹60 1 kg ಇಟ್ಟು ₹60. ಮಾಡ್ತೀವಲ್ಲ ₹60 kg ಇಟ್ಟು, ಪಾಕೆಟ್ ಇಟ್ಟು ₹60. ₹56 ಬೀಳ್ತದೆ ನಮ್ಗೇನೆ. ರಾಗಿ ಎಷ್ಟು ಬೆಳಿತಿದ್ರಿ ಅವಾಗ? ನಾವು ಬೆಳಿತಿದ್ದೆ ಒಂದು 5-6 ಟನ್ಗಾನ. ಒಂದು 6 ತಿಂಗಳು ಬತ್ತಿರ್ಲಿಲ್ಲ. ಐನ್ ರಾಗಿ ಮಡಕೆ ಇಡ್ತಿರೋದ್ರು ಎಟ್ಕಕ್ಕೆ ಅನ್ನ ಅವಾಗ ಜಾಸ್ತಿ ಅನ್ನ ಮಾಡ್ತಾ ಇರ್ಲಿಲ್ಲ ಅಲ್ವಾ? ಬರೀ ರಾಗಿ. ಈಗ ಅಕ್ಕಿ ಇಟ್ಟಾಡ್ತವೆ, ರಾಗಿ ಸಿಗ್ತಾ ಇಲ್ಲ. ಹಾಗೆಲ್ಲ ಬರೀ ರಾಗಿನ. ಏನಮ್ಮ ಸಮಾಚಾರ? ಚೆನ್ನಾಗಿದೆಯೇನಮ್ಮ? ಹಾಂ, ಏನ್ ಸಮಾಚಾರ? ಚೆನ್ನಾಗಿದೀಯಾ? ಮಂಡಿ ನೋವು ಕಮ್ಮಿ ಆಯ್ತಾ? ಕಮ್ಮಿ ಆಗಿಲ್ವಾ? ಇಲ್ಲ ಕಣವ, ಕಡಿಮೆ ಆಗಿಲ್ಲ. ವಾಕಿಂಗ್ ಮಾಡಬೇಕು. ನೋವಲ್ಲ, ಅದಕ್ಕೆ ವಾಕಿಂಗ್ ಹೋಯ್ತಾ ಇಲ್ವಾ? ಬೆಲ್ಲ ಇಟ್ಟು ಆಡ್ಬಿಡೋವಾಗ ನಾವು. ಆಲೆ ಮನೆ ಇತ್ತಲ್ವಾ? ಆಲೆ ಮನೆ ಇತ್ತಲ್ಲ, ಆಲೆ ಮನೆಗೆ ಹೋಗೋರಲ್ಲ. ಎಷ್ಟು ಬೇಕು ಬೆಲ್ಲ? ಅದು ಬೆಲ್ಲದ್ದು ಸುತ್ಕೊಂಡು ನಾವು ಇದಕ್ಕೆ ತಿನ್ನೋವಲ್ಲ, ಅದು ಚೆನ್ನಾಗಿರೋದು. ಆಮೇಲೆ ಬಕೆಟ್ ಬೆಲ್ಲ ಅಂತ ಮಾಡಿಸ್ಕೊಳ್ಳೋರಲ್ಲ ತಿನ್ನೋದಿಕ್ಕೆ. ಸಾಂಬಾರ್ ಬೆಲ್ಲ, ಅದು ಚೆನ್ನಾಗಿರೋದು. ಎಳ್ಳು, ಕೊಬ್ಬರಿ, ಗಸಗಸೆ, ಕಡಲೆ ಬೀಜ, ಕಡಲೆ. ಮತ್ತೆ ಒಂದಿಷ್ಟು ಮಾಡಿಸ್ಕೊಂಡ್ಬಂದ್ಕೊಟ್ಟಿದ್ರು. ಆ ಥರ ಆಗೋದು ಬರ್ಫಿ ಥರ. ನೀವಾಗ ಋಷಂತಿ ಆದ ಮಕ್ಕಳಿಗೆ ಎಷ್ಟು ತಿಂಗಳು ಮಾಡ್ತಾಯಿದ್ರಿ? 3 ತಿಂಗಳು. 3 ತಿಂಗಳು. ತಣ್ಣೀರು ಎಷ್ಟು ತಿಂಗಳ ಗಂಟ ಮುಡಿಸ್ತಾ ಇರಲಿಲ್ಲ? ಆಗ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಿದ್ದಕ್ಕೆ ಇವಾಗಿನ್ನೂ ಅಷ್ಟು ಎಷ್ಟೋ ಮಕ್ಳಿಗೆ ಇವರು ಗಟ್ಟಿ ಮುಟ್ಟಾಗಿರೋದು ಇನ್ನೂ ಚೆನ್ನಾಗಿ. ಈಗಿನ ಮಕ್ಕಳು 15 ದಿವಸ 1 ತಿಂಗಳು ಇರಲ್ವಲ್ಲ, ಹಿಂಗೆ ಬಾಣ್ತನೇ ಮಾಡ್ಕೊತಾ ಇಲ್ವಲ್ಲ. 15 ದಿವಸ 1 ತಿಂಗಳು ಬಾಣ್ತನೇ ಮಾಡ್ಕೊಳಲ್ಲ. ಅವ್ರಿಗೆ ಮುಂದೆ ಪ್ರಾಬ್ಲಮ್ ಆಯ್ತದ ಆಗಲ್ವಾ? ಅಲ್ವಾ? ಆದರೆ ಜನ ಅರ್ಥ ಮಾಡ್ಕೊತಾ ಇಲ್ಲ. ಇವಾಗಿನ ಫ್ಯಾಷನ್, ಅದೆಲ್ಲ ಫ್ಯಾಷನ್ ಅಂತ. ಅದು ಎಷ್ಟು ತಿಂಗಳ ಗಂಟ ನೀವು? 3 ತಿಂಗಳವರೆಗೂ ಊಟದಲ್ಲಿ ಎಲ್ಲ ಪಥ್ಯ ಇದ್ದು. ಈಗ ಡೆಲಿವರಿ ಆದಾಗಲೇ ಮೊಸರು ತಿಂತಾರೆ, ಮೊಟ್ಟೆ ಎಲ್ಲನೂ ತಿಂತಾರೆ. ಅವಾಗ ಒಂದು ಬಾಳೆಹಣ್ಣು, ಮೊಟ್ಟೆ ಅವೆಲ್ಲ ಮಕ್ಕಳು ತಿನ್ನಗಂಟ್ರೆ ತಿನ್ಬಾರ್ದು ಅಂತ ತಿಂತಾನೆ. ವರ್ಷ ತುಂಬ ಮಕ್ಕಳು ತಿನ್ನೋವರೆಗೂ ಮೊಟ್ಟೆನ 1 ವರ್ಷ ಆದರೂ ಕೊಡ್ತಾ ಇರಲಿಲ್ಲ ನಮಗೆ.
ಈಗ ರಮ್ಮಿಗೆ ಕೊಟ್ಟಿರ್ಲಿಲ್ಲ ಕಣಕ ನಾನು. ನಾವು ಕೊಟ್ಟಿದ್ವಿ. ನಾನು ತಿಂದಿದ್ದೀನಿ. ನಾನು ಮೊಟ್ಟೆ ಪಚ್ಚಬಾಳೆಹಣ್ಣು ಎಲ್ಲ ತಿಂದಿದ್ದೀನಿ. ನೆಲ್ಗೆನ್ಸೊಂದು ತಿಂದಿರಲಿಲ್ಲ, ಸೀಬೆಹಣ್ಣು ತಿಂದಿರಲಿಲ್ಲ. ಈಗ ನಮ್ಮ ಹುಡುಗರು ಅಷ್ಟೇ. ನಮ್ಮ ಹುಡುಗರು ನೀವು ಉಪ್ಸಾರು ಖಾರದಲ್ಲಿ ತಿಂತಾ ಇದ್ದೀನಿ ನಮ್ಮ ಮನೆ. ಉಪ್ಸಾರು ಖಾರ. ನಿಮ್ಮ ಮನೆ ಕೆಲಸ ಎಲ್ಲಿಗೆ ಬಂತಕ್ಕ? ಈಗ ನಿಮ್ಮನೆ ಅಂತ ಕೇಳ್ತೀಯ? ನಮ್ಮ ಮನೆ ಕೆಲಸ ಎಲ್ಲಿಗೆ ಬಂತು? ಎಲ್ಲ ಮುಗ್ದೈತೆ. ಹಾಂ, ಶ್ರಾವಣಕ್ಕೆ ಸ್ಟಾರ್ಟ್ ಮಾಡಬೇಕು. ಶ್ರಾವಣಕ್ಕೆ ಗೋಡೆ ಸ್ಟಾರ್ಟ್ ಮಾಡೋಣ ಅಂತನಾ? ಶ್ರಾವಣಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಬೋದು? ಗೊತ್ತಿಲ್ಲಮ್ಮ, ನೋಡೋಣ. ಕೇಳಬೇಕು. ಕೆಲಸ ಮಾಡೋದ್ಮೇಲೆ ಡಿಸೈಡ್ ಆಯ್ತದೆ. ದೀಪಾವಳಿ ಅಷ್ಟೊತ್ತಿಗೆ ಮುಗಿಸ್ಬೇಕು ಅಂದ್ಕೊಂಡಿದೀವಿ. ನೋಡೋಣ. 500 ಕೆಲಸ ಇಡಲೇಬೇಕು ಈಗ ಅಂದಾರಂತಕ್ಕ. ದಿನ ಚೆನ್ನಾಗಿದೆ ಬಿಡು. ಶ್ರಾವಣ 27ನೇ ತಾರೀಕು ದಿನ ವಾಸ್ಕಾಲ್ ನಿಲ್ಸ್ಬಿಡಿ ಅಂತ ಹೇಳ್ತಾವ್ರೆ. ಹೌದಾ? 500 ಹೇಳಿದ್ರಾ? 500 ಇವರು ಭೈರವೇಶ್ವರ ಸ್ವಾಮಿ ದೇವಸ್ಥಾನದ 500. ನಾನು ಇವಾಗ ಇದ್ದಕ್ಕಿದ್ದಂಗೆ ಅಂದರೆ ಹೋಗವ ನೀನು, ನಿಲ್ಲಿಸು, ನೀನು ಹೋಗು, ಎಲ್ಲ ಅದೇ ಆಯ್ತದ. ಹೋಗಿ ಆಟೋಮೆಟಿಕ್ ಹೋಗಿ ಭೈರವೇಶ್ವರನ ದೇವಸ್ಥಾನ ಇದೆ, ಚೆನ್ನಾಗಿ ಒಂಥರ ಪವರ್ಫುಲ್ಲಾಗಿದೆ. ನಮಗೆ ನಾವೇನು ಕೇಳಬೇಕಂದ್ರೆ ಅಲ್ಲೇ ಹೋಗ್ತೀವಿ ಅಷ್ಟೇ. ದೇವಸ್ಥಾನ ಅವನು ಅಂದಾನಿ ಭೈರವ ಅಂತೆ, ಅಂದರೆ ಅನ್ನಕ್ಕೆ ಅವನ ಹತ್ರ ಓದೋರಿಗೆ ಯಾವತ್ತೂ ಮೋಸ ಮಾಡಲ್ವಂತೆ, ಮತ್ತು ಅಂದ್ಕೊಂಡಿದ್ದ ಕೆಲಸಗಳಾಯ್ತವಂತೆ. ಏ ಸಿರಿ, ಇಲ್ಲಿ ನೋಡಿಲ್ಲಿ. ಯಾಕೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ವಿಡಿಯೋ ಮಾಡ್ತಿಲ್ವಾ? ಹಾಂ, ನೀನು ಹೇಳು. ಏನು? ದಾನ್ವಿ ಅಕ್ಕ, ಆಮೇಲೆ ಸಿರಿ ಅಕ್ಕ. ಹೈಟ್ ಯಾಕೆ ಏನಣ್ಣ ಹಂಗಂತ್ಯಾ? ಹಾಂ, ಟಾರ್ಪಲ್ ಹಾಕು, ಮಳೆ ಬಂದ ಟಾರ್ಪಲ್ ಹಾಕು. ಯಾವ ಕೇಳ್ತಾನೆ? ಬಾಡಿ ಇರಾವ್ ಎಷ್ಟಿರ್ತವೆ? ಬಾಡಿ ಇರಾವ್ ಎಷ್ಟಿರ್ತಾವಪ್ಪ ಹೇಳು. ಬಾಡಿ ಇದ್ರೆ ಮೇಲಿರಲ್ವಾ? ಬಾಡಿ ಇರೋ ಗಾಡಿಗಳು ಮೇಲಿರಲ್ವಾ ಹೇಳೋದು? ಆ ಕಡೆ ಆ ಕಡೆಗೆ
ಹಾಂ ನಂದೊಂದು ಫೋಟೋ ತೆಗಿ, ಕೆಟ್ಲು ಮುಂದೆ ನಿಂತ್ಕೊತೀವಿ, ಒಂದು ಫೋಟೋ ತೆಗಿ ಗುರು. ಹಾಂ